ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲಿಷ್ ತರಗತಿಗಳು ನನ್ನ ಜೊತೆ ಕಲಿಯಿರಿಯಲ್ಲಿ ಇವತ್ತು ನಾವು 19ನೇ ದಿನದ ಪಾಠವನ್ನು ಕಲಿಯೋಣ. ನಿನ್ನೆ ನಾನು ನಿಮಗೆ ಹಿ ಶಿ ಇಟ್ ಮತ್ತು ಯಾವುದೇ ಒಂದು ಹೆಸರು ಬಂದಾಗ ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಬರ್ತದೆ ಅಂತ ಹೇಳಿದ್ದೆ. ನಿನ್ನೆ ಅರ್ಧ ಪಾಠವನ್ನು ಮಾಡಿದ್ದೆ. ಉಳಿದ ಅರ್ಧ ಪಾಠವನ್ನು ಇವತ್ತು ಕಲಿಸ್ತಾ ಇದ್ದೇನೆ. ಇವತ್ತು ನಾವು ಹಿ ಶಿ ಇಟ್ ಮತ್ತು ಹೆಸರು ಬಂದಾಗ ವಾಕ್ಯಗಳು ಹೇಗೆ ಆಗ್ತವೆ ಅನ್ನೋದನ್ನು ಕಲಿಯೋಣ. ಈಗ ಕ್ರಿಯಾಪದಗಳನ್ನು ವಾಕ್ಯಗಳಲ್ಲಿ ಹೇಗೆ ಉಪಯೋಗಿಸಿದಂತ ನೋಡೋಣ. ನೆನಪಿಸಿಕೋ, ರಿಮೆಂಬರ್, ಇದು ಒಂದು ಕ್ರಿಯಾಪದ. ನೆನಪಿಸಿಕೋ, ರಿಮೆಂಬರ್, ಇದು ಕ್ರಿಯಾಪದ. ಅವನು ನೆನಪಿಸಿಕೊಳ್ಳುತ್ತಾನೆ. ಎಸ್ ಎಸ್, ಅವನಂದರೆ ಹಿ, ಸಿಂಗ್ಯುಲರ್, ಏಕವಚನ. ಈಗ ಕ್ರಿಯಾಪದಕ್ಕೆ ಎಸ್ ಬಂತು. ಹಿ ರಿಮೆಂಬರ್ಸ್, ಅವನು ನೆನಪಿಸಿಕೊಳ್ಳುತ್ತಾನೆ. ಹಿ ರಿಮೆಂಬರ್ ಅಲ್ಲ, ಹಿ ರಿಮೆಂಬರ್ಸ್. ಈಗ ಇದರ ನಕಾರಾತ್ಮಕ ವಾಕ್ಯ ನೋಡಿ. ಅವನು ನೆನಪಿಸಿಕೊಳ್ಳುವುದಿಲ್ಲ. ಹಿ ಡಸಂಟ್ ರಿಮೆಂಬರ್. ಹಿ ಡಸಂಟ್ ರಿಮೆಂಬರ್. ರಿಮೆಂಬರ್ಸ್ ಅಲ್ಲ, ಡಸ್ ಆಲ್ರೆಡಿ ಬಂದಾಯಿತು. ಒಂದು ಸಲ ಡೂಗೆ ಡಸ್ ಬಂತು, ಮತ್ತೊಮ್ಮೆ ಎಸ್ ಎಸ್ ಬರುವುದಿಲ್ಲ. ಸೊ ಡಸಂಟ್ ಬಂತು ಅಂದರೆ ಅಥವಾ ಡಸ್ ಬಂತು ಅಂದರೆ ಕ್ರಿಯಾಪದದ ಮೂಲ ರೂಪವೇ ಬರ್ತದೆ, ಎಸ್ ಎಸ್ ಬರುವುದಿಲ್ಲ. ಅವನು ನೆನಪಿಸಿಕೊಳ್ಳುತ್ತಾನೆ. ಹಿ ರಿಮೆಂಬರ್ಸ್. ಅವನು ನೆನಪಿಸಿಕೊಳ್ಳುವುದಿಲ್ಲ. ಹಿ ಡಸಂಟ್ ರಿಮೆಂಬರ್. ಈಗ ನಾನು ಡಸ್ ನಾಟ್ ಅಂತ ಎಲ್ಲವನ್ನು ಬಿಡಿಸಿ ಹೇಳುವುದಿಲ್ಲ, ಯಾಕಂದರೆ ನಾನು ಕಲಿಸೋದು ಸ್ಪೋಕನ್ ಇಂಗ್ಲೀಷ್. ರಿಟರ್ನ್ ಇಂಗ್ಲೀಷಲ್ಲಿ ಡಸ್ ನಾಟ್ ಬರೀತಾರೆ, ಸ್ಪೋಕನ್ ಇಂಗ್ಲೀಷಲ್ಲಿ ಡಸಂಟೇ ಹೇಳ್ತಾರೆ. ಓಕೆ, ಚಂದ ಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳಿ. ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ತೀರೋ ಅಷ್ಟು ಒಳ್ಳೆಯದು. ಇದರಲ್ಲಿ ನೀವು ಮಿಸ್ಟೇಕ್ ಮಾಡದಿದ್ದರೆ ಮತ್ತೆ ಎಲ್ಲ ಅರ್ಥ ಆಗ್ತದೆ ನಿಮಗೆ. ರವಿ ನೆನಪಿಸಿಕೊಳ್ಳುತ್ತಾನೆ. ರವಿ ರಿಮೆಂಬರ್ಸ್. ರವಿ ನೆನಪಿಸಿಕೊಳ್ಳುತ್ತಾನೆ. ರವಿ ರಿಮೆಂಬರ್ಸ್, ಯಾಕಂದರೆ ರವಿ ಒಂದು ಹೆಸರು, ಏಕವಚನ. ಸ್ಮಿತಾ ನೆನಪಿಸಿಕೊಳ್ಳುವುದಿಲ್ಲ. ಸ್ಮಿತಾ ಡಸಂಟ್ ರಿಮೆಂಬರ್. ಸ್ಮಿತಾ ನೆನಪಿಸಿಕೊಳ್ಳುವುದಿಲ್ಲ. ಸ್ಮಿತಾ ಡಸಂಟ್ ರಿಮೆಂಬರ್. ಇಲ್ಲಿ ಸ್ಮಿತಾ ಯಾಕೆ, ರವಿ ಯಾಕಿಲ್ಲ? ಯಾವ ಸಹ ಸೇರಿಸಿ. ನಾನು ಒಂದು ಪುರುಷನ ಹೆಸರು, ಒಂದು ಮಹಿಳೆ ಹೆಸರು ಕೊಟ್ಟಿದ್ದೇನೆ, ಯಾಕಂದರೆ ಹೀನು ಬಂದಿದೆ, ಶೀನು ಬಂದಿದೆ. ನೀವು ಯಾವ ಹೆಸರನ್ನು ಬೇಕಾದರೂ ಹೇಳಿ, ಹಿ ಅಥವಾ ಶಿ. ಇಟ್ ಬಂದರೂ ಆಗ್ತದೆ, ಇಟ್ ಮುಂದೆ ಕೊಡ್ತೇನೆ. ಇದರಲ್ಲಿ ಏನಾದರೂ ಡೌಟ್ ಉಂಟಾ? ರವಿ ನೆನಪಿಸಿಕೊಳ್ಳುತ್ತಾನೆ. ರವಿ ರಿಮೆಂಬರ್ಸ್. ಸ್ಮಿತಾ ನೆನಪಿಸಿಕೊಳ್ಳುವುದಿಲ್ಲ ಅಥವಾ ರವಿ ನೆನಪಿಸಿಕೊಳ್ಳುವುದಿಲ್ಲ. ಸ್ಮಿತಾ ಡಸಂಟ್ ರಿಮೆಂಬರ್. ರವಿ ಡಸಂಟ್ ರಿಮೆಂಬರ್. ಇದು ಡಸಂಟ್ ಬಂತು, ಆಗ ಎಸ್ ಎಸ್ ಪುನಃ ರಿಮೆಂಬರಿಗೆ ಬರುವುದಿಲ್ಲ. ಸೊ ರಿಮೆಂಬರ್ಸ್ ಆಗುವುದಿಲ್ಲ, ರಿಮೆಂಬರ್ ಆಗ್ತದೆ. ಮುಂದಿನ ಕ್ರಿಯಾಪದ ಮರೆತು ಬಿಡು, ಫರ್ಗೆಟ್. ಮರೆತು ಬಿಡು, ಫರ್ಗೆಟ್. ಅವನು ಮರೆಯುತ್ತಾನೆ. ಹಿ ಫರ್ಗೆಟ್ಸ್. ಅವನು ಮರೆಯುತ್ತಾನೆ. ಹಿ ಫರ್ಗೆಟ್ಸ್. ಫರ್ಗೆಟಿಗೆ ಎಸ್ ಎಸ್ ಬಂತು. ಅವನು ಮರೆಯುವುದಿಲ್ಲ. ಹಿ ಡಸಂಟ್ ಫರ್ಗೆಟ್. ಅವನು ಮರೆಯುವುದಿಲ್ಲ. ಹಿ ಡಸಂಟ್ ಫರ್ಗೆಟ್. ಡಸಂಟ್ ಫರ್ಗೆಟ್ಸ್ ಆಗುವುದಿಲ್ಲ, ಡಸಂಟ್ ಫರ್ಗೆಟ್. ಯಾಕಂದರೆ ಎಸ್ ಎಸ್ ಜಾಗದಲ್ಲಿ ಡಸ್ ಬಂತು. ಆಲ್ರೆಡಿ ಡಸ್ ಬಂದಾಯಿತು, ಮತ್ತೊಂದು ಎಸ್ ಎಸ್ ಬರುವುದಿಲ್ಲ. ಮುಂದಿನ ವಾಕ್ಯ, ಅವಳು ಮರೆಯುತ್ತಾಳೆ. ಶಿ ಫರ್ಗೆಟ್ಸ್. ಅವಳು ಮರೆಯುತ್ತಾಳೆ. ಶಿ ಫರ್ಗೆಟ್ಸ್. ರವಿ ಮರೆಯುವುದಿಲ್ಲ. ರವಿ ಡಸಂಟ್ ಫರ್ಗೆಟ್. ಅಥವಾ ಅವಳು ಮರೆಯುವುದಿಲ್ಲ. ಶಿ ಡಸಂಟ್ ಫರ್ಗೆಟ್. ಶಿ ಫರ್ಗೆಟ್ಸ್. ಶಿ ಡಸಂಟ್ ಫರ್ಗೆಟ್. ಈ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಯಾಕೆ ನಾನು ಒಟ್ಟಿಗೆ ಕೊಡ್ತಾ ಇದ್ದೇನೆಂದರೆ, ಇದು ಎರಡು ಆನ್ಸರ್ಗಳು. ಆನ್ಸರ್ ನಮ್ಮದು ಉತ್ತರ ಎರಡು ವಿಧದಲ್ಲಿರ್ತದೆ. ಒಂದೇ ಎಸ್ ಉತ್ತರ ಅಥವಾ ನೋ ಉತ್ತರ. ನೀವು ಎರಡು ಉತ್ತರಗಳನ್ನು ಕೊಡಲಿಕ್ಕೆ ಜೊತೆಯಲ್ಲೇ ಕಲಿತ್ರೆ, ಮತ್ತು ಒಮ್ಮೆ ಹಾ ಉತ್ತರ ಕಲಿತು ಎಲ್ಲ ಹೀಗೆ ಎಲ್ಲ ಪುಸ್ತಕಗಳೆಲ್ಲ ಹೀಗೆ ಇದೆ. ಒಮ್ಮೆ ಹಾ ಎಸ್ ಉತ್ತರ ಇದೆ, ಎಲ್ಲ ಮತ್ತೊಂದು ಕಡೆ ನೋ ಉತ್ತರ ಇದೆ. ಅಂದರೆ ನೆಗೆಟಿವ್ ಬೇರೆಯೇ ಮಾಡಿದ್ದಾರೆ ಅವರು, ಪಾಸಿಟಿವ್ ಬೇರೆಯೇ ಮಾಡಿದ್ದಾರೆ ಎಲ್ಲ ಬುಕ್ಗಳಲ್ಲಿ. ಬಟ್ ನಾವು ಉತ್ತರ ಕೊಡುವಾಗ ಎರಡೂ ಉತ್ತರ ಪಾಸಿಬಲ್ ಇದೆ. ಮತ್ತು ಇಲ್ಲಿ ಇನ್ನೊಂದು ಏನು ಅರ್ಥ ಆಗ್ತದೆ ಅಂದರೆ, ಪಾಸಿಟಿವ್ ಇದ್ದು ನೆಗೆಟಿವ್ ಮಾಡುವಾಗ, ಅಂದರೆ ಸಕಾರಾತ್ಮಕ ವಾಕ್ಯವನ್ನು ನಕಾರಾತ್ಮಕ ವಾಕ್ಯವನ್ನಾಗಿ ಮಾಡುವಾಗ ಏನಾದರೂ ಸಹಾಯಕ ಕ್ರಿಯಾಪದದಲ್ಲಿ ಬದಲಾವಣೆ ಆದರೆ ನಿಮಗೆ ಇಲ್ಲೇ ಗೊತ್ತಾಗ್ತದೆ. ಬೇರೆ ಬೇರೆ ಸಪ್ರೇಟ್ ಇದ್ದರೆ ಪಾಸಿಟಿವ್ ವಾಕ್ಯ, ಸಕಾರಾತ್ಮಕ ವಾಕ್ಯ ಬೇರೆ, ನಕಾರಾತ್ಮಕ ವಾಕ್ಯ ಬೇರೆ ಇದ್ದರೆ ನಿಮಗೆ ಅದರ ಬದಲಾವಣೆ ಗೊತ್ತಾಗುವುದಿಲ್ಲ ಅಂತ ಹೇಳಿ ನಾನು ಈ ಎರಡನ್ನೂ ಒಟ್ಟಿಗೆ ಮಾಡಿದ್ದೇನೆ. ಪಾಸಿಟಿವ್ ಕಲೀರಿ,
ಎಸ್ ಅನ್ನುವ ಉತ್ತರನೂ ಕಲಿಯಿರಿ, ನೋ ಅನ್ನುವ ಉತ್ತರನೂ ಕಲಿಯಿರಿ ಅಲ್ವಾ. ಮುಂದೆ ಹೋಗ್ತೇನೆ. ಸಹಾಯ ಮಾಡು ಅಂದರೆ ಹೆಲ್ಪ್, ಸಹಾಯ ಮಾಡು ಹೆಲ್ಪ್. ಈಗ ಈ ಶೀಟ್ ಎದುರು ಏನಾಗ್ಬೋದು, ಇದು ಹೆಲ್ಪ್ಸ್ ಆಗ್ತದೆ, ಹೆಲ್ಪ್ಸ್. ನೋಡಿ, ಅವನು ಸಹಾಯ ಮಾಡುತ್ತಾನೆ, ಹೀ ಹೆಲ್ಪ್ಸ್. ಅವನು ಸಹಾಯ ಮಾಡುತ್ತಾನೆ, ಹೀ ಹೆಲ್ಪ್ಸ್. ಅವಳು ಸಹಾಯ ಮಾಡುವುದಿಲ್ಲ, ಶಿ ಡಸ್ ನಾಟ್ ಹೆಲ್ಪ್. ಅವಳು ಸಹಾಯ ಮಾಡುವುದಿಲ್ಲ, ಶಿ ಡಸ್ ನಾಟ್ ಹೆಲ್ಪ್, ಶಿ ಡಸಂಟ್ ಹೆಲ್ಪ್. ಅವನು ಸಹಾಯ ಮಾಡುತ್ತಾನೆ, ಹಿ ಹೆಲ್ಪ್ಸ್. ಅವನು ಸಹಾಯ ಮಾಡುವುದಿಲ್ಲ, ಹಿ ಡಸಂಟ್ ಹೆಲ್ಪ್. ಅವಳು ಸಹಾಯ ಮಾಡುತ್ತಾಳೆ, ಶಿ ಹೆಲ್ಪ್ಸ್. ಅವಳು ಸಹಾಯ ಮಾಡುವುದಿಲ್ಲ, ಶಿ ಡಸ್ ನಂಟ್ ಹೆಲ್ಪ್, ಶಿ ಡಸಂಟ್ ಹೆಲ್ಪ್. ರವಿ ಸಹಾಯ ಮಾಡುತ್ತಾನೆ, ರವಿ ಹೆಲ್ಪ್ಸ್. ರವಿ ಸಹಾಯ ಮಾಡುತ್ತಾನೆ, ರವಿ ಹೆಲ್ಪ್ಸ್. ರವಿ ಸಹಾಯ ಮಾಡುವುದಿಲ್ಲ, ರವಿ ಡಸಂಟ್ ಹೆಲ್ಪ್. ಇಲ್ಲಿ ಸ್ಮಿತಾ ಸಹಾಯ ಮಾಡುವುದಿಲ್ಲ ಅಂತ ಉಂಟು, ಸ್ಮಿತಾ ಡಸಂಟ್ ಹೆಲ್ಪ್. ಸ್ಮಿತಾ ಸಹಾಯ ಮಾಡುತ್ತಾಳೆ, ಸ್ಮಿತಾ ಹೆಲ್ಪ್ಸ್. ಸ್ಮಿತಾ ಸಹಾಯ ಮಾಡುವುದಿಲ್ಲ, ಸ್ಮಿತಾ ಡಸಂಟ್ ಹೆಲ್ಪ್. ರವಿ ಸಹಾಯ ಮಾಡುತ್ತಾನೆ, ರವಿ ಹೆಲ್ಪ್ಸ್. ರವಿ ಸಹಾಯ ಮಾಡುವುದಿಲ್ಲ, ರವಿ ಡಸಂಟ್ ಹೆಲ್ಪ್. ಮುಂದಿನ ಕ್ರಿಯಾಪದ ಪ್ರಯತ್ನಿಸು, ಟ್ರೈ. ಇದು ಟ್ರೈ ಇದ್ದದ್ದು ಏನಾಗ್ತದೆ, ವೈ ಹೋಗಿ ಐ ಎಸ್ ಆಗ್ತದೆ, ಅಂದರೆ ಟ್ರೈಸ್ ಆಗ್ತದೆ. ಅವನು ಪ್ರಯತ್ನಿಸುತ್ತಾನೆ, ಹಿ ಟ್ರೈಸ್. ಅವನು ಪ್ರಯತ್ನಿಸುತ್ತಾನೆ, ಹಿ ಟ್ರೈಸ್. ಅವನು ಪ್ರಯತ್ನಿಸುವುದಿಲ್ಲ, ಹಿ ಡಸಂಟ್ ಟ್ರೈ. ಅಥವಾ ಶಿ ಡಸಂಟ್ ಟ್ರೈ, ಅವಳು ಪ್ರಯತ್ನಿಸುವುದಿಲ್ಲ. ಅಥವಾ ಅವಳು ಪ್ರಯತ್ನಿಸುತ್ತಾಳೆ, ಶಿ ಟ್ರೈಸ್. ಅವಳು ಪ್ರಯತ್ನಿಸುವುದಿಲ್ಲ, ಶಿ ಡಸ್ ನಾಟ್ ಟ್ರೈ. ಅವನು ಪ್ರಯತ್ನಿಸುತ್ತಾನೆ, ಹಿ ಟ್ರೈಸ್. ಅವನು ಪ್ರಯತ್ನಿಸುವುದಿಲ್ಲ, ಹಿ ಡಸಂಟ್ ಟ್ರೈ. ಯಾವುದು ಸಹ ಹಿ ಶಿ ಇಟ್ ಮತ್ತು ಹೆಸರಿಗೆ ಸೇಮ್. ಈಗ ಐ ವಿ ಯು ದೇ ಇಲ್ಲಿ ಬಂದರೆ ಐ ಟ್ರೈ ಆಗ್ತದೆ, ಯು ಟ್ರೈ ಆಗ್ತದೆ, ವಿ ಟ್ರೈ ಆಗ್ತದೆ, ದೇ ಟ್ರೈ ಆಗ್ತದೆ. ಹಿ ಬಂದಾಗ ಟ್ರೈಸ್ ಆಗ್ತದೆ, ಶಿ ಬಂದಾಗ ಟ್ರೈಸ್ ಆಗ್ತದೆ, ಇಟ್ ಬಂದಾಗ ಟ್ರೈಸ್ ಆಗ್ತದೆ, ರವಿ ಬಂದಾಗ ಟ್ರೈಸ್ ಆಗ್ತದೆ. ರವಿ ಅಂದರೆ ಒಂದು ಹೆಸರು ಹೇಳಿದೆ ನಾನು, ಯಾವುದೇ ಹೆಸರು ಹೇಳ್ಬೋದು. ರವಿ ಪ್ರಯತ್ನಿಸುತ್ತಾನೆ, ರವಿ ಟ್ರೈಸ್. ರವಿ ಪ್ರಯತ್ನಿಸುತ್ತಾನೆ, ರವಿ ಟ್ರೈಸ್. ರವಿ ಪ್ರಯತ್ನಿಸುವುದಿಲ್ಲ, ರವಿ ಡಸಂಟ್ ಟ್ರೈ. ಸ್ಮಿತಾ ಪ್ರಯತ್ನಿಸುವುದಿಲ್ಲ, ಸ್ಮಿತಾ ಡಸಂಟ್ ಟ್ರೈ. ಸ್ಮಿತಾ ಪ್ರಯತ್ನಿಸುತ್ತಾಳೆ, ಸ್ಮಿತಾ ಟ್ರೈಸ್. ಅರ್ಥ ಆಯ್ತಾ? ನೋಡಿ, ಪುನಃ ಪುನಃ ಕೇಳಿ ಅರ್ಥ ಮಾಡಿಕೊಳ್ಳಿ. ನೆಕ್ಸ್ಟ್ ಕ್ರಿಯಾಪದ ತೋರಿಸು. ತೋರಿಸು ಅಂದರೆ ಶೋ. ತೋರಿಸು ಅಂದರೆ ಶೋ. ಇಲ್ಲಿ ಏನಾಗ್ತದೆ, ಶೋಸ್ ಆಗ್ತದೆ, ಶೋಸ್. ಹೇಗೆ? ಅವನು ತೋರಿಸುತ್ತಾನೆ, ಹಿ ಶೋಸ್. ಅವನು ತೋರಿಸುತ್ತಾನೆ, ಹಿ ಶೋಸ್. ಅವನು ತೋರಿಸುವುದಿಲ್ಲ, ಹಿ ಡಸಂಟ್ ಶೋ. ಅವನು ತೋರಿಸುವುದಿಲ್ಲ, ಹಿ ಡಸಂಟ್ ಶೋ. ಇಲ್ಲಿ ಏನುಂಟು, ಅವಳು ತೋರಿಸುವುದಿಲ್ಲ, ಶಿ ಡಸಂಟ್ ಶೋ. ಶಿ ಡಸಂಟ್ ಶೋ. ಈಗ ಅವಳು ತೋರಿಸುತ್ತಾಳೆ ಅಂತ ಇದ್ದರೆ ಶಿ ಶೋಸ್. ಅವಳು ತೋರಿಸುತ್ತಾಳೆ, ಶಿ ಶೋಸ್. ಅವನು ತೋರಿಸುತ್ತಾನೆ, ಹಿ ಶೋಸ್. ಅವಳು ತೋರಿಸುವುದಿಲ್ಲ, ಶಿ ಡಸಂಟ್ ಶೋ. ಅವನು ತೋರಿಸುವುದಿಲ್ಲ, ಹಿ ಡಸಂಟ್ ಶೋ. ರವಿ ತೋರಿಸುತ್ತಾನೆ, ರವಿ ಶೋಸ್. ರವಿ ತೋರಿಸುತ್ತಾನೆ, ರವಿ ಶೋಸ್. ರವಿ ತೋರಿಸುವುದಿಲ್ಲ, ರವಿ ಡಸಂಟ್ ಶೋ. ಇಲ್ಲಿ ಸ್ಮಿತಾ ತೋರಿಸುವುದಿಲ್ಲ ಅಂತ ಉಂಟು, ಸ್ಮಿತಾ ಡಸಂಟ್ ಶೋ. ಒಂದು ವೇಳೆ ಸ್ಮಿತಾ ತೋರಿಸುತ್ತಾಳೆ ಅಂತ ಇದ್ದರೆ ಸ್ಮಿತಾ ಶೋಸ್, ರವಿ ಶೋಸ್. ನೆಕ್ಸ್ಟ್ ಕೇಳು ಅಂದರೆ ಹಿಯರ್. ಇದು ಕಿವಿಯಿಂದ ಕೇಳುವುದಕ್ಕೆ ಹಿಯರ್ ಅನ್ನೋದು. ಅವನು ಕೇಳುತ್ತಾನೆ, ಹಿ ಹಿಯರ್ಸ್. ಹಿ ಹಿಯರ್ಸ್. ಅವನು ಕೇಳುತ್ತಾನೆ, ಹಿ ಹಿಯರ್ಸ್. ಅವನು ಕೇಳುವುದಿಲ್ಲ, ಹಿ ಡಸಂಟ್ ಹಿಯರ್. ಅವನು ಕೇಳುವುದಿಲ್ಲ, ಹಿ ಡಸಂಟ್ ಹಿಯರ್. ಇಲ್ಲಿ ಏನುಂಟು, ಶಿ ಡಸಂಟ್ ಹಿಯರ್. ಅಂದರೆ ಇಲ್ಲಿ ಅವಳು ಕೇಳುವುದಿಲ್ಲ ಅಂತ ಉಂಟು, ಅದಕ್ಕಾಗಿ ಶಿ ಡಸಂಟ್ ಹಿಯರ್. ಅದೇ ಅವಳು ಕೇಳುತ್ತಾಳೆ ಅಂತ ಇದ್ದರೆ ಶಿ ಹಿಯರ್ಸ್ ಅಂತ ಆಗ್ತಿತ್ತು. ಅವನು ಕೇಳುತ್ತಾನೆ ಅಂದರೆ ಹಿ ಹಿಯರ್ಸ್. ಅವಳು ಕೇಳುತ್ತಾಳೆ, ಶಿ ಹಿಯರ್ಸ್. ಅವನು ಕೇಳುವುದಿಲ್ಲ, ಹಿ ಡಸಂಟ್ ಹಿಯರ್. ಎಸ್ ಎಸ್ ಪುನಃ ಬರುವುದಿಲ್ಲ. ಅವಳು ಕೇಳುವುದಿಲ್ಲ, ಶಿ ಡಸಂಟ್ ಹಿಯರ್. ರವಿ ಕೇಳುತ್ತಾನೆ, ರವಿ ಹಿಯರ್ಸ್. ರವಿ ಕೇಳುತ್ತಾನೆ, ರವಿ ಹಿಯರ್ಸ್. ರವಿ ಕೇಳುವುದಿಲ್ಲ,
ರವಿ ಡಸಂಟ್ ಹಿಯರ್. ರವಿ ಕೇಳುವುದಿಲ್ಲ, ರವಿ ಡಸಂಟ್ ಹಿಯರ್. ಇಲ್ಲಿ ಸ್ಮಿತಾ ಅಂತ ಉಂಟು, ಸ್ಮಿತಾ ಕೇಳುವುದಿಲ್ಲ, ಸ್ಮಿತಾ ಡಸಂಟ್ ಹಿಯರ್. ಸ್ಮಿತಾ ಕೇಳುತ್ತಾಳೆ ಅಂತ ಇದ್ದಿದ್ರೆ ಸ್ಮಿತಾ ಹಿಯರ್ಸ್. ಸ್ಮಿತಾ ಕೇಳುವುದಿಲ್ಲ, ಸ್ಮಿತಾ ಡಸಂಟ್ ಹಿಯರ್. ನೆಕ್ಸ್ಟ್ ಕ್ರಿಯಾಪದ ಮಾಡು, ತಯಾರಿಸು ಅಂದರೆ ಮೇಕ್. ಮಾಡು, ತಯಾರಿಸು ಅಂದರೆ ಮೇಕ್. ಅವನು ತಯಾರಿಸುತ್ತಾನೆ, ಹಿ ಮೇಕ್ಸ್. ಅವನು ತಯಾರಿಸುತ್ತಾನೆ, ಹಿ ಮೇಕ್ಸ್. ಅವನು ತಯಾರಿಸುವುದಿಲ್ಲ, ಹಿ ಡಸಂಟ್ ಮೇಕ್. ಅವನು ತಯಾರಿಸುವುದಿಲ್ಲ, ಹಿ ಡಸಂಟ್ ಮೇಕ್. ಇಲ್ಲಿ ಅವಳು ತಯಾರಿಸುವುದಿಲ್ಲ ಅಂತ ಉಂಟು, ಶಿ ಡಸಂಟ್ ಮೇಕ್. ಶಿ ಡಸಂಟ್ ಮೇಕ್. ಅವಳು ತಯಾರಿಸುತ್ತಾಳೆ ಅಂತ ಇದ್ದಿದ್ರೆ ಶಿ ಮೇಕ್ಸ್. ಅವಳು ತಯಾರಿಸುತ್ತಾಳೆ, ಶಿ ಮೇಕ್ಸ್. ಅವಳು ತಯಾರಿಸುವುದಿಲ್ಲ, ಶಿ ಡಸಂಟ್ ಮೇಕ್. ರವಿ ತಯಾರಿಸುತ್ತಾನೆ, ರವಿ ಮೇಕ್ಸ್. ರವಿ ತಯಾರಿಸುವುದಿಲ್ಲ, ರವಿ ಡಸಂಟ್ ಮೇಕ್. ರವಿ ತಯಾರಿಸುತ್ತಾನೆ, ರವಿ ಮೇಕ್ಸ್. ರವಿ ತಯಾರಿಸುವುದಿಲ್ಲ, ರವಿ ಡಸಂಟ್ ಮೇಕ್. ಸ್ಮಿತಾ ತಯಾರಿಸುವುದಿಲ್ಲ ಅಂತ ಉಂಟು, ಸ್ಮಿತಾ ಡಸಂಟ್ ಮೇಕ್. ಸ್ಮಿತಾ ತಯಾರಿಸುತ್ತಾಳೆ ಅಂತ ಇದ್ದಿದ್ರೆ ಸ್ಮಿತಾ ಮೇಕ್ಸ್. ನೆಕ್ಸ್ಟ್ ಕ್ರಿಯಾಪದ ಉಪಯೋಗಿಸು, ಯೂಸ್. ಉಪಯೋಗಿಸು, ಯೂಸ್. ಇದಕ್ಕೂ ಎಸ್ ಸಿ ಎಸ್ ಬರ್ತದೆ, ಅಂದರೆ ಇಲ್ಲಿ ಎಸ್ ಬರ್ತದೆ ಹಾಗೂ ಇದು ಯೂಸಸ್ ಆಗ್ತದೆ. ಅವನು ಉಪಯೋಗಿಸುತ್ತಾನೆ, ಹಿ ಯೂಸಸ್. ಅವನು ಉಪಯೋಗಿಸುತ್ತಾನೆ, ಹಿ ಯೂಸಸ್. ಅವಳು ಉಪಯೋಗಿಸುವುದಿಲ್ಲ, ಶಿ ಡಸಂಟ್ ಯೂಸ್. ಅವಳು ಉಪಯೋಗಿಸುವುದಿಲ್ಲ, ಶಿ ಡಸಂಟ್ ಯೂಸ್. ಅವನು ಉಪಯೋಗಿಸುವುದಿಲ್ಲ ಅಂತ ಇದ್ದರೆ ಹಿ ಡಸಂಟ್ ಯೂಸ್. ಹಿ ಡಸಂಟ್ ಯೂಸ್. ಅವನು ಉಪಯೋಗಿಸುತ್ತಾನೆ, ಹಿ ಯೂಸಸ್. ಅವಳು ಉಪಯೋಗಿಸ್ತಾಳೆ, ಶಿ ಯೂಸಸ್. ಅವನು ಉಪಯೋಗಿಸುವುದಿಲ್ಲ, ಹಿ ಡಸಂಟ್ ಯೂಸ್. ಅವಳು ಉಪಯೋಗಿಸುವುದಿಲ್ಲ, ಶಿ ಡಸಂಟ್ ಯೂಸ್. ರವಿ ಉಪಯೋಗಿಸ್ತಾನೆ, ರವಿ ಯೂಸಸ್. ರವಿ ಉಪಯೋಗಿಸ್ತಾನೆ, ರವಿ ಯೂಸಸ್. ಸ್ಮಿತಾ ಉಪಯೋಗಿಸುವುದಿಲ್ಲ, ಸ್ಮಿತಾ ಡಸಂಟ್ ಯೂಸ್. ಸ್ಮಿತಾ ಡಸಂಟ್ ಯೂಸ್. ಸ್ಮಿತಾ ಉಪಯೋಗಿಸುವುದಿಲ್ಲ. ರವಿ ಉಪಯೋಗಿಸುವುದಿಲ್ಲ, ರವಿ ಡಸಂಟ್ ಯೂಸ್. ಸ್ಮಿತಾ ಉಪಯೋಗಿಸುತ್ತಾಳೆ, ಸ್ಮಿತಾ ಯೂಸಸ್. ರವಿ ಯೂಸಸ್. ಸ್ಮಿತಾ ಡಸಂಟ್ ಯೂಸ್. ರವಿ ಡಸಂಟ್ ಯೂಸ್. ನೆಕ್ಸ್ಟ್ ಕುಳಿತುಕೋ ಅಂದರೆ ಸಿಟ್. ಕುಳಿತುಕೋ ಅಂದರೆ ಸಿಟ್. ಇದೇನಾಗ್ತದೆ, ಸಿಟ್ಸ್ ಆಗ್ತದೆ. ಅವನು ಕುಳಿತುಕೊಳ್ಳುತ್ತಾನೆ, ಹಿ ಸಿಟ್ಸ್. ಅವನು ಕುಳಿತುಕೊಳ್ಳುತ್ತಾನೆ, ಹಿ ಸಿಟ್ಸ್. ಅವಳು ಕುಳಿತುಕೊಳ್ಳುವುದಿಲ್ಲ, ಶಿ ಡಸಂಟ್ ಸಿಟ್. ಅವಳು ಕುಳಿತುಕೊಳ್ಳುವುದಿಲ್ಲ, ಶಿ ಡಸಂಟ್ ಸಿಟ್. ಈಗ ಅವನು ಕುಳಿತುಕೊಳ್ಳುವುದಿಲ್ಲ ಅಂತ ಇದ್ದಿದ್ರೆ ಹಿ ಡಸಂಟ್ ಸಿಟ್. ಹಿ ಡಸಂಟ್ ಸಿಟ್. ಅಥವಾ ಅವಳು ಕುಳಿತುಕೊಳ್ಳುತ್ತಾಳೆ ಅಂತ ಇದ್ದಿದ್ರೆ ಶಿ ಸಿಟ್ಸ್. ಶಿ ಸಿಟ್ಸ್, ಶಿ ಡಸಂಟ್ ಸಿಟ್. ಹಿ ಸಿಟ್ಸ್, ಹಿ ಡಸಂಟ್ ಸಿಟ್. ರವಿ ಕುಳಿತುಕೊಳ್ಳುತ್ತಾನೆ, ರವಿ ಸಿಟ್ಸ್. ರವಿ ಕುಳಿತುಕೊಳ್ಳುತ್ತಾನೆ, ರವಿ ಸಿಟ್ಸ್. ಸ್ಮಿತಾ ಕುಳಿತುಕೊಳ್ಳುವುದಿಲ್ಲ, ಸ್ಮಿತಾ ಡಸಂಟ್ ಸಿಟ್. ಸ್ಮಿತಾ ಕುಳಿತುಕೊಳ್ಳುವುದಿಲ್ಲ, ಸ್ಮಿತಾ ಡಸಂಟ್ ಸಿಟ್. ನಿಂತುಕೋ ಅಂದರೆ ಸ್ಟ್ಯಾಂಡ್. ನಿಂತುಕೋ ಅಂದರೆ ಸ್ಟ್ಯಾಂಡ್. ಏನಾಗ್ತದೆ, ಸ್ಟ್ಯಾಂಡ್ಸ್ ಆಗ್ತದೆ ಅಲ್ವಾ. ಅವನು ನಿಂತುಕೊಳ್ಳುತ್ತಾನೆ, ಹಿ ಸ್ಟ್ಯಾಂಡ್ಸ್. ಅವನು ನಿಂತುಕೊಳ್ಳುತ್ತಾನೆ, ಹಿ ಸ್ಟ್ಯಾಂಡ್ಸ್. ಅವಳು ನಿಂತುಕೊಳ್ಳುವುದಿಲ್ಲ, ಶಿ ಡಸಂಟ್ ಸ್ಟ್ಯಾಂಡ್. ಅವಳು ನಿಂತುಕೊಳ್ಳುವುದಿಲ್ಲ, ಶಿ ಡಸಂಟ್ ಸ್ಟ್ಯಾಂಡ್. ಈಗ ಮೇಲೆ ಅವಳು ನಿಂತುಕೊಳ್ಳುತ್ತಾಳೆ ಅಂತ ಇದ್ದಿದ್ರೆ ಶಿ ಸ್ಟ್ಯಾಂಡ್ಸ್. ಅಥವಾ ಅವನು ನಿಂತುಕೊಳ್ಳುವುದಿಲ್ಲ ಅಂತ ಇದ್ದಿದ್ರೆ ಹಿ ಡಸಂಟ್ ಸ್ಟ್ಯಾಂಡ್. ಹಿ ಡಸಂಟ್ ಸ್ಟ್ಯಾಂಡ್. ರವಿ ನಿಂತುಕೊಳ್ಳುತ್ತಾನೆ, ರವಿ ಸ್ಟ್ಯಾಂಡ್ಸ್. ರವಿ ನಿಂತುಕೊಳ್ಳುತ್ತಾನೆ, ರವಿ ಸ್ಟ್ಯಾಂಡ್ಸ್. ಸ್ಮಿತಾ ನಿಂತುಕೊಳ್ಳುವುದಿಲ್ಲ, ಸ್ಮಿತಾ ಡಸಂಟ್ ಸ್ಟ್ಯಾಂಡ್. ಸ್ಮಿತಾ ನಿಂತುಕೊಳ್ಳುವುದಿಲ್ಲ, ಸ್ಮಿತಾ ಡಸಂಟ್ ಸ್ಟ್ಯಾಂಡ್. ಸ್ಮಿತಾ ನಿಂತುಕೊಳ್ಳುತ್ತಾಳೆ, ಸ್ಮಿತಾ ಸ್ಟ್ಯಾಂಡ್ಸ್. ರವಿ ನಿಂತುಕೊಳ್ಳುವುದಿಲ್ಲ, ರವಿ ಡಸಂಟ್ ಸ್ಟ್ಯಾಂಡ್. ಈ ಶೀಟ್ ಮತ್ತು ಹೆಸರು ಬಂದಾಗ ಕ್ರಿಯಾಪದಗಳಿಗೆ ಎಸ್ ಸಿ ಎಸ್ ಬರ್ತದೆ. ನಕಾರಾತ್ಮಕ ವಾಕ್ಯದಲ್ಲಿ ಡಸ್ ನಾಟ್ ಬರ್ತದೆ. ನಡೆ ಅಂದರೆ ವಾಕ್. ಏನಾಗ್ತದೆ ಇಲ್ಲಿ, ನಡೆ ಅಂದರೆ ವಾಕ್. ಏನು ಬರ್ತದೆ, ಎಸ್ ಬರ್ತದೆ, ವಾಕ್ಸ್. ಅವನು ನಡೆಯುತ್ತಾನೆ, ಹಿ ವಾಕ್ಸ್. ಅವನು ನಡೆಯುತ್ತಾನೆ, ಹಿ ವಾಕ್ಸ್. ಅವನು ನಡೆಯುವುದಿಲ್ಲ, ಹಿ ಡಸಂಟ್ ವಾಕ್. ಅವನು ನಡೆಯುವುದಿಲ್ಲ, ಹಿ ಡಸಂಟ್ ವಾಕ್.
ಅವಳು ನಡೆಯುತ್ತಾಳೆ, ಶಿ ವಾಕ್ಸ್. ಅವಳು ನಡೆಯುತ್ತಾಳೆ, ಶಿ ವಾಕ್ಸ್. ಅವಳು ನಡೆಯುವುದಿಲ್ಲ, ಶಿ ಡಸಂಟ್ ವಾಕ್. ಅವನು ನಡೆಯುವುದಿಲ್ಲ, ಹಿ ಡಸಂಟ್ ವಾಕ್. ರವಿ ನಡೆಯುತ್ತಾನೆ, ರವಿ ವಾಕ್ಸ್. ರವಿ ನಡೆಯುತ್ತಾನೆ, ರವಿ ವಾಕ್ಸ್. ಸ್ಮಿತಾ ನಡೆಯುವುದಿಲ್ಲ, ಸ್ಮಿತಾ ಡಸಂಟ್ ವಾಕ್. ಸ್ಮಿತಾ ನಡೆಯುವುದಿಲ್ಲ, ಸ್ಮಿತಾ ಡಸಂಟ್ ವಾಕ್. ಅದು ನಡೆಯುತ್ತದೆ, ಇಟ್ ವಾಕ್ಸ್. ಅದು ನಡೆಯುತ್ತದೆ, ಇಟ್ ವಾಕ್ಸ್. ಮಲಗು ಅಂದರೆ ಸ್ಲೀಪ್. ಮಲಗು ಅಂದರೆ ಸ್ಲೀಪ್. ಇಲ್ಲಿ ಸಹ ಎಸ್ ಬಂದು ಸ್ಲೀಪ್ಸ್ ಆಗ್ತದೆ. ಅವನು ಮಲಗುತ್ತಾನೆ, ಹಿ ಸ್ಲೀಪ್ಸ್. ಅವನು ಮಲಗುತ್ತಾನೆ, ಹಿ ಸ್ಲೀಪ್ಸ್. ಅವಳು ಮಲಗುವುದಿಲ್ಲ, ಶಿ ಡಸಂಟ್ ಸ್ಲೀಪ್. ಅವಳು ಮಲಗುವುದಿಲ್ಲ, ಶಿ ಡಸಂಟ್ ಸ್ಲೀಪ್. ರವಿ ಮಲಗುತ್ತಾನೆ, ರವಿ ಸ್ಲೀಪ್ಸ್. ರವಿ ಮಲಗುತ್ತಾನೆ, ರವಿ ಸ್ಲೀಪ್ಸ್. ಸ್ಮಿತಾ ಮಲಗುವುದಿಲ್ಲ, ಸ್ಮಿತಾ ಡಸಂಟ್ ಸ್ಲೀಪ್. ಸ್ಮಿತಾ ಮಲಗುವುದಿಲ್ಲ, ಸ್ಮಿತಾ ಡಸಂಟ್ ಸ್ಲೀಪ್. ಅದು ಮಲಗುತ್ತದೆ, ಇಟ್ ಸ್ಲೀಪ್ಸ್. ಅದು ಮಲಗುತ್ತದೆ, ಇಟ್ ಸ್ಲೀಪ್ಸ್. ಒಂದು ವೇಳೆ ಅದು ಮಲಗುವುದಿಲ್ಲ ಅಂತ ಇದ್ದಿದ್ರೆ ಇಟ್ ಡಸಂಟ್ ಸ್ಲೀಪ್. ಅದು ಮಲಗುವುದಿಲ್ಲ, ಇಟ್ ಡಸಂಟ್ ಸ್ಲೀಪ್. ಕರೆ ಮಾಡು, ಕಾಲ್. ಕರೆ ಮಾಡು, ಕಾಲ್. ಏನಾಗ್ತದೆ? ಕಾಲ್ಸ್. ಅವನು ಕರೆ ಮಾಡುತ್ತಾನೆ, ಹಿ ಕಾಲ್ಸ್. ಅವನು ಕರೆ ಮಾಡುತ್ತಾನೆ, ಹಿ ಕಾಲ್ಸ್. ಅವಳು ಕರೆ ಮಾಡುವುದಿಲ್ಲ, ಶಿ ಡಸಂಟ್ ಕಾಲ್. ಅವಳು ಕರೆ ಮಾಡುವುದಿಲ್ಲ, ಶಿ ಡಸಂಟ್ ಕಾಲ್. ರವಿ ಕರೆ ಮಾಡುತ್ತಾನೆ, ರವಿ ಕಾಲ್ಸ್. ರವಿ ಕರೆ ಮಾಡುತ್ತಾನೆ, ರವಿ ಕಾಲ್ಸ್. ಸ್ಮಿತಾ ಕರೆ ಮಾಡುವುದಿಲ್ಲ, ಸ್ಮಿತಾ ಡಸಂಟ್ ಕಾಲ್. ಸ್ಮಿತಾ ಕರೆ ಮಾಡುವುದಿಲ್ಲ, ಸ್ಮಿತಾ ಡಸಂಟ್ ಕಾಲ್. ಅದು ಕರೆ ಮಾಡುತ್ತದೆ, ಇಟ್ ಕಾಲ್ಸ್. ಅದು ಕರೆ ಮಾಡುತ್ತದೆ, ಇಟ್ ಕಾಲ್ಸ್. ಅದು ಕರೆ ಮಾಡುವುದಿಲ್ಲ, ಇಟ್ ಡಸಂಟ್ ಕಾಲ್. ಅದು ಕರೆ ಮಾಡುವುದಿಲ್ಲ, ಇಟ್ ಡಸಂಟ್ ಕಾಲ್. ಹೇಳು ಅಂದರೆ ಟೆಲ್. ಹೇಳು ಅಂದರೆ ಟೆಲ್. ಏನಾಗ್ತದೆ? ಟೆಲ್ಸ್. ಅವನು ಹೇಳುತ್ತಾನೆ, ಹಿ ಟೆಲ್ಸ್. ಅವನು ಹೇಳುತ್ತಾನೆ, ಹಿ ಟೆಲ್ಸ್. ಅವನು ಹೇಳುವುದಿಲ್ಲ, ಹಿ ಡಸಂಟ್ ಟೆಲ್. ಅವನು ಹೇಳುವುದಿಲ್ಲ, ಹಿ ಡಸಂಟ್ ಟೆಲ್. ಇಲ್ಲಿ ಏನುಂಟು? ಅವಳು ಹೇಳುವುದಿಲ್ಲ ಅಂತ ಉಂಟು, ಶಿ ಡಸಂಟ್ ಟೆಲ್. ಅವಳು ಹೇಳುವುದಿಲ್ಲ, ಶಿ ಡಸಂಟ್ ಟೆಲ್. ರವಿ ಹೇಳುತ್ತಾನೆ, ರವಿ ಟೆಲ್ಸ್. ರವಿ ಹೇಳುತ್ತಾನೆ, ರವಿ ಟೆಲ್ಸ್. ಸ್ಮಿತಾ ಹೇಳುವುದಿಲ್ಲ, ಸ್ಮಿತಾ ಡಸಂಟ್ ಟೆಲ್. ಸ್ಮಿತಾ ಹೇಳುವುದಿಲ್ಲ, ಸ್ಮಿತಾ ಡಸಂಟ್ ಟೆಲ್. ಅದು ಹೇಳುತ್ತದೆ, ಇಟ್ ಟೆಲ್ಸ್. ಅದು ಹೇಳುತ್ತದೆ, ಇಟ್ ಟೆಲ್ಸ್. ಅದು ಹೇಳುವುದಿಲ್ಲ ಅಂತ ಇದ್ದಿದ್ರೆ ಇಟ್ ಡಸಂಟ್ ಟೆಲ್. ಅದು ಹೇಳುವುದಿಲ್ಲ, ಇಟ್ ಡಸಂಟ್ ಟೆಲ್. ನೋಡು ಅಂದರೆ ವಾಚ್. ನೋಡು ಅಂದರೆ ವಾಚ್. ಏನಾಗ್ತದೆ ಇಲ್ಲಿ? ಸಿ ಎಚ್ ಉಂಟು ಕೊನೆ ಅಕ್ಷರ, ಆದ ಕಾರಣ ವಾಚಸ್ ಆಗ್ತದೆ. ಅವನು ನೋಡುತ್ತಾನೆ, ಹಿ ವಾಚಸ್. ಅವನು ನೋಡುತ್ತಾನೆ, ಹಿ ವಾಚಸ್. ಅವಳು ನೋಡುವುದಿಲ್ಲ, ಶಿ ಡಸಂಟ್ ವಾಚ್. ಅವಳು ನೋಡುವುದಿಲ್ಲ, ಶಿ ಡಸಂಟ್ ವಾಚ್. ರವಿ ನೋಡುತ್ತಾನೆ, ರವಿ ವಾಚಸ್. ರವಿ ನೋಡುತ್ತಾನೆ, ರವಿ ವಾಚಸ್. ಸ್ಮಿತಾ ನೋಡುವುದಿಲ್ಲ, ಸ್ಮಿತಾ ಡಸಂಟ್ ವಾಚ್. ಸ್ಮಿತಾ ನೋಡುವುದಿಲ್ಲ, ಸ್ಮಿತಾ ಡಸಂಟ್ ವಾಚ್. ಅದು ನೋಡುತ್ತದೆ, ಇಟ್ ವಾಚಸ್. ಅದು ನೋಡುತ್ತದೆ, ಇಟ್ ವಾಚಸ್. ಅದು ನೋಡುವುದಿಲ್ಲ, ಇಟ್ ಡಸಂಟ್ ವಾಚ್. ಅದು ನೋಡುವುದಿಲ್ಲ, ಇಟ್ ಡಸಂಟ್ ವಾಚ್.